ನೀವು ನೋಡುತ್ತಿರುವ ಈ ದೇವಸ್ಥಾನ ಶ್ರೀ ಅಂಬಾದೇವಿ ದೇವಸ್ಥಾನದ ಒಂದು ನೂತನ ದೇವಸ್ಥಾನದ 3D ಮಾಡೆಲ್ ಅಥವಾ ನೀಲಿ ನಕ್ಷೆ ಅಂತಲೇ ಹೇಳ್ಬೋದು. ಈಗ ಈ ದೇವಸ್ಥಾನದ ಒಂದು ಜವಾಬ್ದಾರಿಯನ್ನು ಕ್ಯಾಶಿಟೆಕ್ ನಿರ್ಮಾಣ ಸಂಸ್ಥೆ ವಹಿಸ್ಕೊಂಡಿದೆ. ನೀವು ನೋಡ್ತಾ ಇದ್ದೀರಿ, ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳಿ ಈಗ ಅದನ್ನು ನೀಲಿ ನಕ್ಷೆ ಅಥವಾ 3D ಮಾಡೆಲ್ನ ಸಿದ್ಧಪಡಿಸಿರುತ್ತಾರೆ. ದೇವಸ್ಥಾನ ಇನ್ನೂ ಕಂಪ್ಲೀಟ್ ನಿರ್ಮಾಣ ಆಗಿಲ್ಲ, ಈಗ ಸ್ಟಾರ್ಟಿಂಗ್ ಹಂತದಲ್ಲಿದೆ. ಆದರೆ 3D ಮಾಡೆಲ್ ಮಾತ್ರ ರೆಡಿಯಾಗಿದೆ. ದೇವಸ್ಥಾನ ಫಿನಿಶಿಂಗ್ ಆದಮೇಲೆ ಈ ರೀತಿ ಕಾಣುತ್ತೆ ಅಂತೇಳಿ ಮುಂಚೆನೇ ಒಂದು ನೀಲಿ ನಕ್ಷೆಯನ್ನು ತಯಾರು ಮಾಡಿ ರೆಡಿ ಮಾಡಿದ್ದಾರೆ. ಇಲ್ಲಿ ಮಧ್ಯದಲ್ಲಿರೋದು ಗರ್ಭಗುಡಿ ಮತ್ತು ವರಂಡ ಎಲ್ಲ ಇದೆ. ಇಲ್ಲಿ 4 ದಿಕ್ಕಿನಲ್ಲಿ 4 ಶಿಖರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಗರ್ಭಗುಡಿಯ ಶಿಖರ ಸೇರಿ 5 ಶಿಖರ ನಿರ್ಮಾಣ. ಇದು ಫ್ರಂಟಲ್ಲಿರುವ ಒಂದು ಶಿಖರ. ಇದನ್ನು ಬ್ಯಾಕ್ ಸೈಡಿಂದ ನೋಡ್ಬೋದು ನೀವು. ಬ್ಯಾಕ್ ಸೈಡಲ್ಲಿ ಏನೇನು ಕಾಣುತ್ತೆ, ಯಾವ್ಯಾವ ರೀತಿ ಜಾಗ ಇದೆ ಅಂಥೇಳಿ ಈಗಲೇ ನೀಲನಕ್ಷೆ ಸಿದ್ಧಪಡಿಸಿ ಶ್ರೀ ಅಂಬಾದೇವಿ ದೇವಸ್ಥಾನದ ಒಂದು ನೂತನ ದೇವಸ್ಥಾನ ನಿರ್ಮಾಣಕ್ಕೆ ನಿಮ್ಮಿಂದ ಏನಾದರೂ ಸಹಾಯಧನವನ್ನು ನೀಡಬೇಕಾಗಿ ಅನಿಸಿದ್ದರೆ ಇಲ್ಲಿ ಕೊಟ್ಟಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮಗೆ ಅನಿಸಿದ್ದು ಭಕ್ತಿಪೂರ್ವಕವಾಗಿ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಶ್ರೀ ದೇವಿ ದೇವಸ್ಥಾನದ ನೂತನ ಕಟ್ಟಡ ನಿರ್ಮಾಣಕ್ಕೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಅಮೌಂಟನ್ನು ಪೇ ಮಾಡ್ಬೋದು. ಇದು ಈಗ ಪ್ರೆಸೆಂಟಾಗಿ ಕೆಲಸ ನಡೆಯುತ್ತಿರುವ ದೃಶ್ಯ. ಇದು ಎಷ್ಟಕ್ಕೆ ಕೆಲಸ ಆಗಿದೆ ದೇವಸ್ಥಾನದ ನಿರ್ಮಾಣ ಈ ಹಂತದಲ್ಲಿದೆ. ಗರ್ಭಗುಡಿ ಸ್ವಲ್ಪ ಮಾಡ್ತಾಯಿದ್ದಾರೆ, ಮುಂದೆ ಪಿಲ್ಲರೆಲ್ಲ ನಿಲ್ಲಿಸಿದ್ದಾರೆ. ಇದು ಶ್ರೀ ಅಂಬಾದೇವಿ ದೇವಸ್ಥಾನದ ನೂತನ ಕಟ್ಟಡ ನಿರ್ಮಾಣ. ದೇವಸ್ಥಾನದ ನಿರ್ಮಾಣ ಈಗ ಸದ್ಯಕ್ಕೆ ಈ ಹಂತದಲ್ಲಿದೆ. ಈಗ ಸ್ವಲ್ಪ ಭಾಗ ಮಾತ್ರ ಅಷ್ಟೇ ಆಗಿದೆ. ಗರ್ಭಗುಡಿ, ಪಿಲ್ಲರು ಮತ್ತು ಬೇಸ್ಮೆಂಟ ಇಷ್ಟ ಆಗಿದೆ. ಇನ್ನೇ ನೀವು ನೋಡಿದ್ರಲ್ಲ, ಫುಲ್ ಫಿನಿಶ್ ಆದಮೇಲೆ ದೇವಸ್ಥಾನ ಯಾವ ರೀತಿ ಇರುತ್ತಂತ 3D ಮಾಡೆಲಲ್ಲಿ ಮುಂಚೆನೇ ತೋರಿಸಿದರೆ ಅದೇ ರೀತಿ ದೇವಿಯ ದೇವಸ್ಥಾನವನ್ನು ಸಿದ್ಧಪಡಿಸುತ್ತಾರೆ. ಹಾಗೆ ದೇವಿ ಉದ್ಭವವಾಗಿರುವಂಥ ಗರ್ಭಗುಡಿ ಹತ್ರ ಒಂದು ಪೆಟ್ಟಿಗೆ ಮಾಡಿ ದೇವಿಯ ಮೂರ್ತಿಯನ್ನು ಅಲ್ಲೇ ಇಟ್ಟಿದ್ದಾರೆ. ಆ ದೇವಿಯ ಮೂರ್ತಿಯನ್ನು ಸಹ ನಮಗೆ ಸಾಧ್ಯವಾದಷ್ಟು ತೋರಿಸಿದ್ದೇನೆ ನೋಡಿ. ಮತ್ತು ಯಾವತ್ತೂ ಇಂಥ ಚಾನ್ಸ್ ನಮಗೆ ಸಿಗೋದಿಲ್ಲ. ದೇವಿ ಗರ್ಭಗುಡಿ ಏನಾದರೂ ಫಿನಿಶ್ ಆಯ್ತು ಅಂದರೆ ದೇವಿ ಗರ್ಭಗುಡಿ ಒಳಗೆ ಹೋಗೋದಕ್ಕೆ ನಮಗೆ ಸಾಧ್ಯನೇ ಆಗೋದಿಲ್ಲ. ನಾನು ಸಾಧ್ಯವಾದಷ್ಟು ನಿಮಗೆ ದೇವಿಯ ಒಂದು ಗರ್ಭಗುಡಿಯ ವಿಶೇಷ ದರ್ಶನವನ್ನು ಈ ವಿಡಿಯೋ ಮುಖಾಂತರ ಮಾಡಿಸುತ್ತೇನೆ. ದೇವಿಯ ಕೃಪೆಗೆ ನೀವು ಸಹ ಪಾತ್ರರಾಗಿ, ಹಾಗೆ ದೇವಿಯ ಕೃಪೆಗೆ ನೀವು ಸಹ ಪಾತ್ರರಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟಿವ್ ಆಗಿರುತ್ತದೆ. ಹಾಗೆ ಈ ದೇವಸ್ಥಾನದ ಒಂದು ವಿಶೇಷ ವಿಡಿಯೋವನ್ನು ಶೇರ್ ಮಾಡಿ. ಇದು ರಾತ್ರಿ ಅದ್ಭುತವಾಗಿ